ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಅದ್ಭುತವಾದ ಚಿಂತನೆ ಹೇಳಿದ್ದಾರೆ. ನಾವೆಲ್ಲ ಸಾಂಘಿಕ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಅದೇನು ಅಂತಂದರೆ, ವಿ ಮಸ್ಟ್ ಆಲ್ವೇಸ್ ಥಿಂಕ್ ಆ್ಯಂಡ್ ಆ್ಯಕ್ಟ್ ಇನ್ಸ್ಟಿಟ್ಯೂಷನಲಿ. ಸಾಂಸ್ಥಿಕವಾಗಿ ನಾವು ಆಲೋಚನೆ ಮಾಡಬೇಕು, ಸಾಂಸ್ಥಿಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಾವು ಏನನ್ನೂ ಪ್ರಪಂಚದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಂಘಿಕವಾಗಿ ನಾವು 10 ಜನ ಕೂಡಿ ಬಾಳಿದರೆ ಮಾತ್ರ ಟೀಮ್ ವರ್ಕ್ ಇಸ್ ದಿ ಓನ್ಲಿ ವೇ ಟು ಪ್ರೋಗ್ರೆಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸ್ನೇಹಿತರೆ. ಅವ್ರು ಇನ್ನೊಂದು ಮಾತು ಹೇಳ್ತಾ ಇದ್ರು ಸರ್ ಎಂ ವಿ ಅವರು, ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ದಿ ನೇಷನ್. ನೀವೇನೇ ಮಾಡಿ, ನೀವೇನೇ ಕನಸು ಹೊತ್ಕೊಳ್ಳಿ, ಏನೇ ಕೆಲಸ ಮಾಡಿ, ಎಲ್ಲವೂ ಈ ರಾಷ್ಟ್ರಕ್ಕೆ ಒಳ್ಳೆಯದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನುವ ಭಾವ ನಿಮ್ಮಲ್ಲಿ ಬರಬೇಕು. ಆಗ ಮಾಡಿದಾಗ ನೀವು ಮಾಡಿದ ಕೆಲಸಕ್ಕೆ ಬಹಳ ಎತ್ತರದ ಒಂದು ಭಾವವನ್ನು ಪಡೆಯುತ್ತೆ. ಎತ್ತರದ ಸ್ತರಗಳಿಗೆ ತಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡುವಂತ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಚಿಂತನೆ ಬಹಳ ಮುಖ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ನಿಜವಾದ ಸ್ವಾತಂತ್ರ್ಯ ಯಾವುದಪ್ಪ ಅಂತಂದ್ರೆ, ನಾವೆಷ್ಟು ಪಾಶ್ಚಿಮಾತ್ಯ ಶಿಕ್ಷಣದಿಂದ ದೂರ ಇರ್ತೇವೆ, ಪಾಶ್ಚಿಮಾತ್ಯ ಜೀವನ ಶೈಲಿಯಿಂದ ದೂರ ಇರ್ತೇವೆ, ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ದೂರ ಇರ್ತೇವೆಯೋ ಅಷ್ಟು ನಾವು ಸ್ವತಂತ್ರರಾಗ್ತೇವೆ ಅಂತ. ಇವತ್ತೇನಾಗಿದೆ, ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತಾ 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 ನಮ್ಮ ಭಾರತೀಯತೆಯನ್ನು ಮರಿತಾ ಇದ್ದೇವೆ. ನನಗೆ ಪ್ರಾಂಶುಪಾಲರು ಆ ಪದ ಹೇಳಿದ ಕೂಡಲೇ ನನಗೆ ಬಹಳ ಸಂತೋಷ ಆಯಿತು. ಇವತ್ತು ಮಕ್ಕಳೇ, ನೀವೆಲ್ಲರೂ ಕೂಡ ಆ ಭಾರತೀಯ, ನಮ್ಮ ದೇಶದ ಬಗ್ಗೆ ಗೌರವ, ನಮ್ಮ ತಾಯಿಯ ಬಗ್ಗೆ ಗೌರವ, ನಮ್ಮ ತಂದೆಯ ಬಗ್ಗೆ ಗೌರವ, ನಮ್ಮ ಗುರುಗಳ ಬಗ್ಗೆ ಗೌರವ, ನಮಗೆ ಮನೆಗೆ ಬರುವ ಅತಿಥಿಗಳ ಬಗ್ಗೆ ನಾವು ಗೌರವ ಬೆಳೆಸಿಕೊಂಡ್ರೆ ಸಾಕು. ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿ ಉಳಿಯುತ್ತೆ, ನಾವು ಅದನ್ನು ಮುಂದೆ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ.